ಪುತ್ತೂರಿನ ಮಹಿಳಾ ಸೊಸೈಟಿಯಲ್ಲಿನ ಪಡಿತರ ಅಕ್ಕಿಯಲ್ಲಿ ರಾಶಿ ರಾಶಿ ಹುಳುಗಳು ಪತ್ತೆಯಾಗಿವೆ. ಸರ್ಕಾರದಿಂದ ಸಿಗುವ ಪಡಿತರ ಅಕ್ಕಿಯಲ್ಲಿ ಹುಳುಗಳು ಪತ್ತೆಯಾಗಿವೆ. ಪಡಿತರದಾರರಿಗೆ ಹುಳು ತುಂಬಿರುವ ಅದೇ ಅಕ್ಕಿಯನ್ನು ಪೂರೈಕೆ ಮಾಡಲಾಗುತ್ತಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಅಕ್ಕಿಯಲ್ಲಿ ಹುಳುವನ್ನು ಕಂಡು ಪಡಿತರ ಫಲಾನುಭವಿಗಳು ಗರಂ ಆಗಿದ್ದಾರೆ. ಈ ಅಕ್ಕಿಯನ್ನ ಬಳಕೆ ಮಾಡುವುದರಿಂದ ಆರೋಗ್ಯಕ್ಕೆ ಕೆಟ್ಟ ಪರಿಣಾಮ ಬೀರಬಹುದು. ಅದೇ ಅಕ್ಕಿಯನ್ನ ಪೂರೈಕೆ ಮಾಡುತ್ತಿರುವುದು ದುರದೃಷ್ಟಕರ. ಆದಷ್ಟು ಬೇಗ ಆರೋಗ್ಯ ಇಲಾಖೆ ಈ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು ಎಂದು ಫಲಾನುಭವಿಗಳು ಆಗ್ರಹಿಸಿದ್ದಾರೆ. ಆರೋಗ್ಯ ಇಲಾಖಾ ಕಾರ್ಯದರ್ಶಿ ಹರ್ಷಗುಪ್ತಾ ಅವರು ಕೂಡಲೇ ಗಮನ ಹರಿಸಬೇಕು. ಹುಳು ತುಂಬಿದ ಅಕ್ಕಿಯನ್ನ ನೀಡುತ್ತಿರುವ ಸೊಸೈಟಿಗಳ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಳ್ಳಬೇಕು. ಕಳಪೆ ಅಕ್ಕಿಯನ್ನ ಪೂರೈಕೆ ಮಾಡುವ ಸೊಸೈಟಿಗಳ ವಿರುದ್ಧವೂ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಪುತ್ತೂರಿನ ಹೃದಯ ಭಾಗದಲ್ಲಿರುವಂಥ ಒಂದು ಮಹಿಳಾ ಸೊಸೈಟಿ ಈ ಅಕ್ಕಿ ಇನ್ನಿತರ ಸಾಮಗ್ರಿಗಳನ್ನು ಮಾರಾಟ ಮಾಡುವಂಥ ಒಂದು ಕೇಂದ್ರದಲ್ಲಿ ಇವತ್ತು ಕಳಪೆ ಅಕ್ಕಿಯನ್ನು ಮಾರಾಟ ಮಾಡುವಂಥ ಒಂದು ಪ್ರಕರಣವನ್ನು ಈಗಾಗಲೇ ಪತ್ತೆ ಹಚ್ಚಲಾಗಿದೆ. ಗುಗ್ಗುರು ಮಿಶ್ರಿತವಾದಂಥ ಒಂದು ಅಕ್ಕಿಯನ್ನು ಒಂದು ವ್ಯಕ್ತಿ ಮಹಿಳೆ ಮನೆಗೆ ಕೊಂಡು ಹೋಗುವಾಗ ಅದನ್ನು ಸಾರ್ವಜನಿಕರ ಮುಂದೆ ತೋರ್ಪಡಿಸಿ ಈಗಾಗಲೇ ಅದು ಪೂರ್ತಿ ಹಾಳಾದಂಥ ಒಂದು ಅಕ್ಕಿಯನ್ನು ಸರ್ಕಾರ ಮಾರಾಟ ಮಾಡುವ ಮೂಲಕ ಜನರಿಗೆ ವಂಚನೆ ಮಾಡುವಂಥ ಒಂದು ಪ್ರಕರಣವನ್ನು ಪುತ್ತೂರಿನಲ್ಲಿ ಬೆಳಕಿಗೆ ಬಂದಿದೆ. ಸರ್ಕಾರ ಇಂತಹ ಅಕ್ಕಿಯನ್ನು ಮಾರಾಟ ಮಾಡುವ ಮೂಲಕ ಜನರ ಆರೋಗ್ಯದ ಮೇಲೆ ಅದೊಂದು ಕೆಟ್ಟ ಪರಿಣಾಮ ಬೀರುವಂಥ ಒಂದು ಸಂಭವ ಕೂಡ ಇರ್ತದೆ. ಮಹಿಳಾ ಸೊಸೈಟಿಗಳ ಮೂಲಕ ಹಳೆಯದಾದಂಥ ಅಂದರೆ ದೋಷಪೂರಿತವಾದಂಥ ಒಂದು ಅಕ್ಕಿ ಮಾರಾಟವಾಗುವ ಮೊದಲು ಅದು ದೋಷಪೂರಿತವಾಗಿದ್ದರೆ ಅದನ್ನು ಮರು ಕೇಂದ್ರಕ್ಕೆ ಅದನ್ನು ಹಿಂದಿರುಗಿಸಬೇಕಿತ್ತು. ಆದರೆ ಅದನ್ನೇ ಮಾರಾಟ ಮಾಡಿ ಬಡ ಜನರ ಮೇಲೆ ಒಂದು ದುಷ್ಪರಿಣಾಮ ಬೀರುವಂಥ ಒಂದು ಪ್ರಕರಣವನ್ನು ಈಗಾಗಲೇ ಆಗಿದೆ. ನಮ್ಮ ಪುತ್ತೂರಿನ ಎಸಿ ಆಗಿರತಕ್ಕಂಥ ಮೊದಲು ಎಸಿ ಆಗಿದ್ದಂಥ ಹರ್ಷಗುಪ್ತರವರು ಆಹಾರ ಇಲಾಖೆಯ ಕಾರ್ಯದರ್ಶಿಯಾಗಿದ್ದಾರೆ. ಅವರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಅದೇ ರೀತಿ ನಮ್ಮ ಮಾನ್ಯ ತಹಶೀಲ್ದಾರ್ ಕೂಡ ಒಂದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ವಿಚಾರವಾಗಿದ್ದರಿಂದ ಅವರು ಕೂಡ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಈ ಕಳಪೆ ಅಕ್ಕಿ ಪ್ರಕರಣವನ್ನು ದಾಖಲಿಸಬೇಕು ಅಂತೇಳಿ ಈ ಮೂಲಕ ಆಗ್ರಹ ಮಾಡ್ತಿದ್ದೇನೆ. ಸೊಸೈಟಿಯಲ್ಲಿ ಪೂರೈಕೆಯಾಗುವ ಪಡಿತರ ಅಕ್ಕಿಯನ್ನ ಮಾರಾಟ ಮಾಡುವ ಆರೋಪ ಕೂಡ ಕೇಳಿಬಂದಿದೆ. ಪುತ್ತೂರಿನ ಮಹಿಳಾ ಸೊಸೈಟಿಯ ಹೊರಭಾಗದಲ್ಲಿ ಆಟೋ ಪಾರ್ಕ್ ಮಾಡಿ ಅಕ್ಕಿ ಮಾರಾಟ ಮಾಡಲಾಗುತ್ತಿದೆ. ಪಡಿತರ ಅಕ್ಕಿಯನ್ನ ಮಾರಾಟ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದ್ದಾರೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.